ಈಗ ನಾವು ಹೋಗ್ತಿರೋದು ಹಂಪಿಯಲ್ಲಿರ್ತಕ್ಕಂಥ ಬೃಹತ್ತಾದ ವಿಗ್ರಹ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ಸುಮಾರು 22 ಅಡಿ ಎತ್ತರ ಇರ್ತಕ್ಕಂಥ ವಿಗ್ರಹ ನೋಡಿ ಎಷ್ಟು ಸುಂದರವಾಗಿದೆ. ರೈಟ್ ಸೈಡಲ್ಲಿ ಕಾಣೋ ಕೈ ಬಂದ್ಬಿಟ್ಟು ಲಕ್ಷ್ಮೀದೇವಿ ತೊಡೆಭಾಗದಲ್ಲಿರ್ತಾಯಿದ್ರು. ಕೃಷ್ಣ ಭಟ್ಟ ಎಂಬುವರು 1520ಯಲ್ಲಿ ಕೃಷ್ಣದೇವರಾಯರಿಂದ ಪರ್ಮಿಷನ್ ತಗೊಂಡು ಈ ವಿಗ್ರಹವನ್ನು ಕೆತ್ತಿದ್ದಾರೆ. ಇದನ್ನು ಬಹಮನಿ ಸುಲ್ತಾನರು ಒಡೆದಾಕಿದ್ದಾರೆ. ಇದು ವಿಷ್ಣುವಿನ 4ನೇ ಅವತಾರ. ಇದನ್ನು ಏಕಪ್ಪ ಮನಸ್ಸು ಬಂತು ಇವರಿಗೆ ಈ ಥರ ಒಡೆಯೋದಕ್ಕೆ. ಒಂದೇ ಕಲ್ಲಲ್ಲಿ ಎಷ್ಟು ಶ್ರಮ ಪಟ್ಟಿರ್ಬೋದು ಇವರು ಇದು ಕಟ್ಟಲಿಕ್ಕೆ. ನೋಡಿ 7 ಅಡಿ ಸರ್ಪ ಕೆಳಗಡೆಯಿಂದ ಮೇಲ್ಗಡೆವರೆಗೆ ಒಂದೇ ಕಲ್ಲು. ಎಷ್ಟು ಸುಂದರವಾಗಿ ಕಾಣತಕ್ಕಂಥ ದೇವಸ್ಥಾನವನ್ನು ಧ್ವಂಸ ಮಾಡಿದ್ದಾರೆ. ನೋಡಿ ಎಂಟ್ರೆನ್ಸಲ್ಲಿ ಎಷ್ಟು ಸುಂದರವಾಗಿ ಕೆತ್ತಲಾಗಿದೆ ಡಿಸೈನ್. ಇಂಥ ದೇವಸ್ಥಾನಗಳನ್ನು ಹೇಗಪ್ಪ ಇವ್ರಿಗೆ ಮನಸ್ಸು ಬಂತು ಅಂತ ಭಾಳ ಬೇಸರ ವ್ಯಕ್ತಪಡಿಸುತ್ತೆ ಹಂಪಿ ನೋಡಿದಾಗ ನಮಗೆ. ಈ ಥರ ಇನ್ನೂ ಒಳ್ಳೆ ವೀಡಿಯೋಸ್ ನೋಡಲಿಕ್ಕೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ.